ಹೇಳ್ರಪ್ಪ ಹೇಳ್ರು. ಇದಕ್ಕೆಲ್ಲ ಮೇನ್ ಕಾರಣ ಬಂದ್ಬಿಟ್ಟು ಮೀಡಿಯಾನೇ ಕಾರಣ. ಏನ್ ಗೊತ್ತಾ, ಒಂದಕ್ಕೆ 4 ಸೇರಿಸಿ ಮಸಾಲೆ ಹಾಕ್ತಾ ಇದೀರ ಅಷ್ಟೇ. ಮಸಾಲೆ ಚೆನ್ನಾಗಿ ಇದೀರಾ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸರಿನಾ? ಮೇಡಮ್ ಏನ್ ಗೊತ್ತಾ, ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಇವತ್ತೇನು ತೀರ್ಪಾಗುತ್ತೆ ಅದಾದ್ಮೇಲೆ ಕೇಳಿ ಇದೇ ಮಾತಕ್ಕೆ ಆನ್ಸರ್ ಮಾಡ್ತೀವಿ. ಯಾಕಂದ್ರೆ ಒಳಗೆ ಏನು ನಡೀತಿದೆ ಅಥವಾ ಏನಕ್ಕೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಲ್ಲಿ ಅವ್ರುಗಳು ಮಾತ್ರ ಇನ್ವೆಸ್ಟಿಗೇಷನ್ ಮಾಡ್ತಿರೋದು. ನಮ್ಗೇನು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸುದ್ದಿ ಮುಟ್ಟಿದ ಮೇಲೆ ನೀವೇನು ಕೇಳ್ತೀರಾ ಆ ಕ್ವಶನ್ಗಳಿಗೆ ನಾವು ಖಂಡಿತ ಆನ್ಸರ್ ಮಾಡ್ತೀವಿ. ಅದು ತಿಳಿದೇನೆ ನಾವು ಇವರಿಂದನೇ ಆಗಿರ್ಬೋದು, ಊಹಾಪೋಹಗಳು ಅವ್ರು ಮೀಡಿಯಾದವ್ರು ಮಾತಾಡ್ತಾರೆ ಅಂತ ನಾವು ಮಾತಾಡೋಕ್ಕಾಗಲ್ಲ. ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ ಜುಟ್ಟು ಎಲ್ಲಾನು ತಡ್ಕೊಂಡಿದೀವಿ ಮೇಡಮ್. ಇಲ್ಲಿ ಏನೇನು ಮಾತಾಡಿದ್ದಾರೆ, ನಾಯಿಗೆ ಸಮಾನ ನೋಡಿದ್ದಾರೆ ಫ್ಯಾನ್ಸ್ನ. ಸರಿನಾ? ಇಷ್ಟು ಸಂಪಾದನೆ ಅವರು 5% ಮಾಡಲಿ. ಯಾರು ಅಜಿತ್ ಅವ್ರು ಮಾತಾಡ್ತಾರಲ್ಲ, ಅವ್ರು 5% ಮಾಡಲಿ. ಇಷ್ಟು ಫ್ಯಾನ್ ಫಾಲೋಯಿಂಗ್ನ ಅವ್ರು ಮಾಡಲಿ, ಆಮೇಲೆ ಮಾತಾಡಲಿ ಅವರು ಬೇರೆಯವ್ರ ಬಗ್ಗೆ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಮೇಡಮ್ ಫಸ್ಟ್ ಆಫ್ ಆಲ್ ಪ್ರಥಮ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಮೇಡಮ್. ನಿನ್ನೆ ಮೊನ್ನೆ ಬಂದಿರೋನು, ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅವ್ನಿಗಿಲ್ಲ. ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ, ಪಬ್ಲಿಕ್ ಹೆಸರು ಹೇಳ್ಕೊಂಡು ಅವ್ನು ಇದ್ ಮಾಡ್ತಾ ಇರೋದು ಹೊರತು ಅವ್ನ್ ಬೆಳೆ ಯೋಗ್ಯತೆನೇ ಇಲ್ಲ ಫಸ್ಟ್ ಆಫ್ ಆಲ್ ಅವನಿಗೆ. ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಓಕೆ, ನಾವೇನಕ್ಕೆ ಅಭಿಮಾನಿಗಳು ಸುಮ್ನೆ ಇದೀವಿ ಅಂದ್ರೆ, ತಪ್ಪು ಸಾಕ್ಷಿ ಅಂದ್ರೆ ಇದ್ರೆ ನ್ಯಾಯ ಏನಿದೆ ನೋಡ್ಕೊಂತಾರೆ. ಇವ್ರದ್ದು ಅಭಿಮಾನಿಗಳನ್ನ ಸುಮ್ನೆ ಕೆಣಕ್ತಾ ಇರೋದು ಇವರೇ ಮಾಡ್ತಾ ಇರೋದು ಮೇಡಮ್. ಇದು ಲಾಟಿ ಕೊಟ್ಬಿಡಿ. ಇಷ್ಟು ಫಿಲ್ಮ್ ಇಂಡಸ್ಟ್ರಿಗೆ ಹೆಲ್ಪ್ ಮಾಡಿದ್ರೆ, ಇವ್ರು ವಿಲನ್ಗೆಲ್ಲ ಹೆಲ್ಪ್ ಮಾಡಿದ್ರೆ, ಎಲ್ದಿಲ್ಲ ಅಂದ್ರೆ ಇವೆಲ್ಲ ಮಾಮೂಲು. ಕಂಟ್ರೋಲ್ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ. ಅದು ದುಡ್ಡು ಕೊಟ್ಟಿದ್ರು ಅವ್ರು ಅನ್ಸ್ಕೊಳ್ಳಲ್ಲ ಕೊಟ್ಟಿದ್ದೀವಿ ಅಂತ. ನಮ್ಗೆ ಗೊತ್ತು. ಎ ಸೈಡ್ ಹೇಳಿ, ಎ ಸೈಡ್ ದರ್ಶನ ಆಯ್ತು ಮೇಡಮ್, ಬಿ ಸೈಡ್ ಅವನಿದ್ದಾನೆ. ಅವನ ಬಗ್ಗೆ ಬ್ಯಾಕ್ ಗ್ರೌಂಡ್ ಮಾಡಿದ್ರೆ ನೀವು ಎಷ್ಟು ಹೆಣ್ಣು ಹಾಳು ಮಾಡಿದೀನಿ ಅಂತ ಹೇಳಿದ್ರೆ ನೀವು ಹೇಳಿಲ್ಲ. ಬಟ್ ದರ್ಶನ್ ಬಗ್ಗೆ ಕಂಪ್ಲೇಂಟ್ ಆಯ್ತು. ಈಗ ಹೆಂಗಂದ್ರೆ ಒಂದು ಗಾದೆ ಇದೆ, ಆಳ್ಗೊಂದು ಕಲ್ಲಂತಾರೆ. ಮನುಷ್ಯ ಇವತ್ತು ತಪ್ಪು ಮಾಡ್ದಾನೆ ಯಾರು ತಪ್ಪು ಮಾಡ್ತಾರೆ ಇಲ್ಲ ಅಂತಲ್ಲ. ಅದಕ್ಕೆ